ಯಾವಾಗಲೂ ಕಾಣದೇ ಇರೋ ದೇವರು ಶಕ್ತಿ ವ್ಯಕ್ತಿಯಲ್ಲ ಅಥವಾ ಆಕಾರ ಅಲ್ಲ. ಬಹಳ ಆಳವಾಗಿ ಹೋದಾಗ ನಾವು ಯೂನಿವರ್ಸ್ ಏನಿದೆ ಅದೇ ಪರಮಾತ್ಮ, ಬ್ರಹ್ಮಾಂಡ, ಯೂನಿವರ್ಸ್. ಅದಕ್ಕೆ ಎಲ್ಲವೂ ಗೊತ್ತಿದೆ. ಅದು ದೃಢೀಕರಿಸುತ್ತೆ, ಕನ್ಫರ್ಮ್ ಮಾಡುತ್ತೆ. ಆದರೆ ನಮಗೆ ನಮ್ಮ ಕಡೆಯಿಂದ ಅಲೈನ್ಮೆಂಟ್ ಆಗಬೇಕಷ್ಟೇ. ಅಂದರೆ ಯೂನಿವರ್ಸ್ ಜೊತೆ ಒಂದು ಹಾರ್ಮನಿ ಇಟ್ಕೋಬೇಕು. ಆ ಹಾರ್ಮನಿ ಇಟ್ಕೊಂಡಾಗ ನಮಗೆ ಸರಿಯಾದ ಟ್ರ್ಯಾಕ್ನಲ್ಲಿ ನಾವು ಇದೀವೋ ಇಲ್ವೋ ಕೂಡ ತಿಳಿಸುತ್ತೆ. ಅಂದರೆ ಒಂದು ಏಕಕಾಲದಲ್ಲಿ ಅದು ನಮಗೆ ಗೊತ್ತಾಗತ್ತೆ. ನಾವು ಅದರ ಜೊತೆ ಇದ್ದ ತಕ್ಷಣ ನಮಗೆ ಚೆನ್ನಾಗಿ ಕ್ಲಿಯರಾಗಿ ನಮ್ಮ ಟ್ರ್ಯಾಕ್ ನಮಗೆ ಕಾಣಿಸುತ್ತೆ. ಇದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಏಕಕಾಲದಲ್ಲಿ ಸಂಭವಿಸೋದು ಅಂತ. ಅದಕ್ಕೆ ಸಿಂಕ್ರಾಸಿಟಿ ಅಂತ ಹೇಳ್ತೀವಿ. ಅದು ಆ ಟೈಮ್ ಕರೆಕ್ಟಾಗಿ ನಮಗೆ ಟ್ರ್ಯಾಕ್ ಕಾಣಿಸುತ್ತೆ. ಇದು ಯೂನಿವರ್ಸ್ ತೋರಿಸ್ತಾ ಇದೆ ನಮಗೆ ಅಂತ, ಕನ್ಫರ್ಮ್ ಆಗಿದೆ, ನಮಗೆ ದೃಢೀಕರಿಸಿದೆ, ಇದೇ ನಿನ್ನ ದಾರಿ, ನೀನು ಹೋಗು ಅಂತ. ಆ ಪಾಯಿಂಟ್ ಏನಿದೆ, ಆ ಸಮಯ ನಾವು ಏನನ್ನು ಅನಿಸ್ದಾಗ, ಹಾಗೆ ನಾವು ಏನನ್ನು ರಿಪೀಟ್ ಮಾಡ್ತೀವಿ, ನನಗೆ ಇದಾಗಬೇಕು ಅಂತ, ಅಥವಾ ಒಂದು ಮಂತ್ರನೋ, ಅದೇ ಟೈಮ್ಗೆ ದಿನಾಗಲೂ ಮೆಡಿಟೇಷನ್ ಮಾಡಿದ್ರೆ ಅಲೈನ್ಮೆಂಟು ಬೇಗ ಆಗುತ್ತೆ. ಅದಕ್ಕೆ ನಾವು ಒಂದು ಟೈಮನ್ನು ಫಿಕ್ಸ್ ಮಾಡ್ಕೋಬೇಕು, ಒಂದು ಕಾಲವನ್ನು ಫಿಕ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಟೈಮ್ನಲ್ಲಿ ಯೂನಿವರ್ಸ್ ನಮಗೋಸ್ಕರ ವೇಟ್ ಮಾಡ್ತಿರುತ್ತೆ. ಆ ಅಭ್ಯಾಸ ಮಾಡ್ಕೋಬೇಕು. ಕರೆಕ್ಟಾಗಿ ಆ ಸಂದರ್ಭಗಳ ಜೋಡಣೆ ಕರೆಕ್ಟಾಗಿ ಆಗುತ್ತೆ. ಆಟೋಮ್ಯಾಟಿಕ್ಕಾಗಿ ಇನ್ನರ್ ಪೀಸ್ ನಿಂಗೆ ಫೀಲ್ ಆಗುತ್ತೆ. ಎಂಥ ಚಾಲೆಂಜ್ಗಳು, ಸವಾಲುಗಳು ಜೀವನದಲ್ಲಿ ಬಂದರೂ ಕೂಡ ಗ್ರೌಂಡೆಡ್ ಆಗಿರ್ತೀಯ ನೀನು. ಅದಕ್ಕೆ ನಾವು ಹೇಳೋದು, ಯೂನಿವರ್ಸ್ ಈಸ್ ಕನ್ಫರ್ಮಿಂಗ್ ಯುವರ್ ಪಾತ್. ಕರೆಕ್ಟಾಗಿ ದೃಢೀಕರಿಸಿ ಹೇಳುತ್ತೆ. ಎಷ್ಟೋ ಸತಿ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟಿಗಳು ಬರೋದು ಆವಾಗಲೇ. ಎಲ್ಲ ಬಾಗಿಲುಗಳು ತಕ್ಕೊಳ್ಳುತ್ತೆ. ನಮ್ಮ ಪರ್ಪಸ್ ಕರೆಕ್ಟಾಗಿ ಆಗೋದಕ್ಕೆ ಏನೇನು ಬೇಕೋ ಕರೆಕ್ಟ್ ಟೈಮ್ಗೆ ಬಾಗಿಲು ತಕ್ಕೊಳ್ಳುತ್ತೆ. ಆಮೇಲೆ ನಮಗೆ ಒಂಥರ ಒಳಗಡೆ ಆ ಹಿಡನ್ ಪಾಯಿಂಟ್ ಏನು ಅಂದರೆ, ನಾವು ಅಲೋ ಮಾಡಬೇಕು, ನಾವು ನಮ್ಮನ್ನು ಬಿಟ್ಕೊಡ್ಬೇಕು, ಮಿಸ್ ಮಾಡ್ಕೊಳ್ಬಾರ್ದು. ಆ ಯೂನಿವರ್ಸ್ ನಮ್ಮನ್ನು ಮೀಟ್ ಮಾಡೋ ಟೈಮ್ ಏನಿದೆ, ಆ ಬಾಗಿಲು ಕರೆಕ್ಟಾಗಿ ತೆಗೆದಾಗ ನಮಗೇನು ಬೇಕು ಅನ್ನೋದು ಗೊತ್ತಾಗೋ ಹಾಗೆ ನಾವು ನಿಂತ್ಕೊಳ್ಬೇಕು. ಅದು ನಮಗೆ ತುಂಬ ಇಂಪಾರ್ಟೆಂಟ್. ಅಟ್ಯೂನ್ಮೆಂಟು, ಇಟ್ ಮೀನ್ಸ್ ದಟ್ ಅಟ್ಯೂನ್ಮೆಂಟೇ ಯೋಗ. ಇದನ್ನೇ ಎಲ್ಲ ರಿಲಿಜನ್ನು ಹೇಳ್ಕೊಡೋದು. ಅಟ್ಯೂನ್ ವಿತ್ ಗಾಡ್, ಅಟ್ಯೂನ್ ವಿತ್ ದಿ ಯೂನಿವರ್ಸ್, ಅಟ್ಯೂನ್ ವಿತ್ ದಿ ಸೋರ್ಸ್, ಅಟ್ಯೂನ್ ವಿತ್ ಯುವರ್ ಸೆಂಟರ್. ಅಟ್ಯೂನ್ ಅಂತ ಯಾಕೆ ಹೇಳ್ತಾರೆ? ಯೋಗ ಅಂದರೆ ಅಟ್ಯೂನ್ಮೆಂಟ್. ಆ ಒಂದು ಕನೆಕ್ಷನ್ ಸಿಗೋದಕ್ಕೆ ಒಂದು ನಿಮಗೆ ಆ ನ್ಯಾಕ್ ಇರುತ್ತೆ, ಅದು ಗೊತ್ತಾಗಬೇಕು ಒಂದು ಸಮಯ. ಅದಕ್ಕೆ ಒಂದು ಮಂತ್ರ ಒಂದು ಸಮಯದಲ್ಲಿ ಕೂತ್ಕೊಂಡು ಹೇಳಿದಾಗ ನಾವು ಯಾವ ಸ್ಥಿತಿನಲ್ಲಿರ್ತೀವಿ ಅಂತ ನಮಗೆ ದೃಢೀಕರಿಸಿದ ಒಂದು ಟ್ರ್ಯಾಕ್ ನಮಗೆ ಕಾಣಿಸುತ್ತೆ. ಇದನ್ನು ಮಾಡಿ ನೋಡಬೇಕು, ಸುಮ್ಮನೆ ಕೇಳಬಾರ್ದು.